ಮಂಕಾಗಿದ್ದ ಹೋಟೆಲ್ ಮಾಲೀಕರಿಗೆ ಗುಡ್ ನ್ಯೂಸ್. ಸದ್ಯಕ್ಕಿಲ್ಲ ಹೋಟೆಲ್ ಊಟ ತಿಂಡಿ ದರ ಏರಿಕೆ. ಗ್ಯಾಸ್ ದರ ಏರಿಕೆಯಾದರೂ ಸದ್ಯಕ್ಕಿಲ್ಲ ದರ ಏರಿಕೆ. ರಾಜ್ಯದ ಹೋಟೆಲ್ ಗ್ರಾಹಕರಿಗೆ ಗುಡ್ ನ್ಯೂಸ್ ಇದೆ. ಸದ್ಯಕ್ಕೆ ಹೋಟೆಲ್ ಊಟ ತಿಂಡಿಯ ದರ ಏನು ಏರಿಕೆ ಆಗೋದಿಲ್ಲ. ಇಡ್ಲಿಗೆ ಎಷ್ಟಿತ್ತು ಅಷ್ಟೇ ಇರುತ್ತೆ. ಗ್ಯಾಸ್ ದರ ಏರಿಕೆಯಾದರೂ ಸದ್ಯಕ್ಕೆ ದರ ಏರಿಕೆ ಆಗೋದಿಲ್ಲ. ನಿನ್ನೆ ಕಮರ್ಷಿಯಲ್ ಗ್ಯಾಸ್ ದರ 46 ರೂಪಾಯಿ ಏರಿಕೆ ಆಗಿತ್ತು. ಆದರೆ ಹೋಟೆಲ್ ತಿಂಡಿ ಊಟ ದರ ಏರಿಕೆ ಮಾಡೋದಿಲ್ಲ. ಆದರೆ ಇಡ್ಲಿ ಗಾತ್ರ ಚಿಕ್ಕದಾಗುತ್ತೆ ನೋಡಿ. ಪದೇ ಪದೇ ದರ ಹೆಚ್ಚಳವಾದರೆ ಗ್ರಾಹಕರ ಕೊರತೆ ಭೀತಿ. ಬೆಂಗಳೂರು ಸೇರಿ ರಾಜ್ಯದಲ್ಲಿ ದರ ಏರಿಕೆ ಆಗುವುದಿಲ್ಲ. ಹೋಟೆಲ್ ರೆಸ್ಟೋರೆಂಟ್ ಮಾಲೀಕರ ಸಂಘ ನಿರ್ಧಾರ ಮಾಡಿಕೊಂಡಿದೆ. ಹೋಟೆಲ್ ಗ್ಯಾಸು, ಕಮರ್ಷಿಯಲ್, ಡೊಮೆಸ್ಟಿಕ್ ಗ್ಯಾಸು ಕೂಡ ಏರಿಕೆಯಾಗಿದೆ. ಸೊ ಇದರ ಹಿನ್ನೆಲೆಯಲ್ಲಿ ಏನಾದರೂ ಆಹಾರದ ವಿಚಾರದಲ್ಲಿ ದರ ಏರಿಕೆ ಏನಾದರೂ ಆಗುತ್ತಾ ಅಂತ ಹೇಳಿ ಗ್ರಾಹಕರು ಸ್ವಲ್ಪ ಚಿಂತಾಕ್ರಾಂತರಾಗಿದ್ದರು. ಹೋಟೆಲ್ಗೆ ಹೆಂಗೆ ಹೋಗೋದು? ಈಗ ಲೇಬರ್ ಕ್ಲಾಸು ಬೆಂಗಳೂರು ಅಂತ ಹೇಳಿದಾಗ ಇಲ್ಲಿ ಒಂದು ಸ್ವಲ್ಪ ವಲಸಿಗ ಕಾರ್ಮಿಕರು ಹೆಚ್ಚಿರ್ತಾರೆ. ಸೊ ಅವರೆಲ್ಲ ಹೋಟೆಲ್ಗೆ ಹೋಗಿ ತಿಂಡಿ ತಿಂದರೆ ನಿಜಕ್ಕೂ ದುಡ್ದಿದ್ದೆಲ್ಲ ಅಲ್ಲಿಗೆ ಹಾಕಬೇಕು. ಸೊ ದರ ಏರಿಕೆಯ ಬಿಸಿಯೂ ಕೂಡ ಅವರಿಗೆ ಆತಂಕವೂ ಕೂಡ ಇತ್ತು. ಈ ಸಂದರ್ಭದಲ್ಲಿ ಹೋಟೆಲ್ ಮಾಲೀಕ ಸಂಘ ಇವತ್ತು ಡಿಕ್ಲೇರ್ ಮಾಡಿದೆ, ಗ್ಯಾಸ್ ಬೆಲೆ ಏರಿಕೆ ಆದರೂ ಕೂಡ ಊಟ ತಿಂಡಿಯ ರೇಟ್ಗಳು ಜಾಸ್ತಿ ಆಗೋದಿಲ್ಲ. ಇದೊಂದು ಸಮಾಧಾನಕರವಾದಂಥ ತೀರ್ಮಾನ.